ಎಷ್ಟು ಕ್ವಶನ್ಸ್ ಬಂದಿದೆ ಅಂತ ಪ್ರೂಫ್ ಸಮೇತ ತೋರಿಸ್ತೆ. ಅದು ಸೈನ್ಸಲ್ಲಿ ಪ್ರತಿ ವರ್ಷನೂ ಎಲ್ಲರೂ ಸೈನ್ಸ್ ಕಷ್ಟ ಅಂತ ಹೇಳ್ತಿದ್ರು. ನಾನು ಸೈನ್ಸ್ನ ಈಸಿ ಮಾಡಿಕೊಟ್ಟಿದ್ದೀನಿ. ನಾನು ನಿಮಗೆ ಯಾವ ರೀತಿ ಓದಬೇಕು, ಯಾವ್ಯಾವ ಕ್ವಶನ್ ಮೇಲೆ ನೀವು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಓದಬೇಕು ಅಂತ ನಾನು ತಿಳಿಸಿದ್ದೀನಿ. ಅದೇ ಕ್ವಶನ್ಸ್ ಬಂದಿದೆ. ಓಕೆನಾ, ನೀವೆಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ, ಹಾಗೆ ನೆಕ್ಸ್ಟ್ ಎಕ್ಸಾಮ್ಗೂ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೀನಿ. ಅದನ್ನು ದಯವಿಟ್ಟು ಓದ್ಕೊಳ್ಳಿ, ಅದು ಎಕ್ಸಾಮಲ್ಲಿ ಬರುತ್ತೆ. ಓಕೆನಾ. ಹಾಯ್ ಹಲೋ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಯ ಮಕ್ಕಳು, ಕಾರ್ತಿಕ್ ನಾಗರಾಜು ಮಾಡುತ್ತಿರುವ ನಮಸ್ಕಾರಗಳು. ನೋಡಿ, ಇವತ್ತು ಸೈನ್ಸ್ ವಿಜ್ಞಾನ ಎಕ್ಸಾಮು ಮುಗ್ದಿದೆ. ವಿಜ್ಞಾನ ಎಕ್ಸಾಮಲ್ಲಿ ನಮ್ಮ ಚಾನಲ್ನಲ್ಲಿ ಪ್ರೊವೈಡ್ ಮಾಡಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸೇ ಬೋರ್ಡ್ ಎಕ್ಸಾಮಲ್ಲಿ ಬಂದಿದೆ. ಏನಿಲ್ಲ ಅಂದ್ರೂ 45 to 50 ಪ್ಲಸ್ ನಾವು ಏನು ಹೇಳಿದ್ವೋ ಇಂಪಾರ್ಟೆಂಟ್ ಕ್ವಶನ್ಸು ಬೋರ್ಡ್ ಎಕ್ಸಾಮಲ್ಲಿ ಬಂದಿದೆ. ಅದಕ್ಕಾಗಿ ನಾವು ಪ್ರೂಫ್ ಸಮೇತ ನಿಮ್ಮ ಹತ್ರ ನಾವು ತೋರಿಸ್ತಾ ಇದ್ದೀವಿ. ನೋಡಿ, 10th ಸ್ಟೇಟ್ ಬೋರ್ಡ್ ಸೈನ್ಸ್ 2026 ಕ್ವಶನ್ ಪೇಪರ್ ಡಿಸ್ಕಷನ್. ನೋಡಿ, ಫಸ್ಟ್ ಕ್ವಶನ್ ನೋಡಿ, ಲಿಸ್ಟ್ ಎನಿ 2 ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ಸ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಯೂಶಲಿ ಫಾಲೋಸ್. ಸೆಕೆಂಡ್ ಕ್ವಶನ್ಸ್ ನೋಡಿ, ಸಬ್ ಕ್ವಶನ್ಸ್ ನೋಡಿ, ಮೆನ್ಸುರೆನ್ಸ್ ಸೈಕಲ್ಸ್ ಅಕರ್ಸ್ ಎಕ್ಸ್ಪ್ಲೇನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಥರ್ಡ್ ಸಬ್ ಕ್ವಶನ್ಸ್ ನೋಡಿ, ಡಿಫರೆನ್ಸ್ ಬಿಟ್ವೀನ್ ಸೆಲ್ಫ್ ಅಂಡ್ ಕ್ರಾಸ್ ಪಾಲಿನೇಷನ್. ಈ 3 ಕ್ವಶನ್ ನಾನು 1 ತಿಂಗಳು ಮುಂಚೆನೆ ನಾನು ನಮ್ಮ ಚಾನೆಲ್ ನಲ್ಲಿ ಹಾಕಿದ್ದೀನಿ. ನೋಡಿ, ಪ್ರೂಫ್ ಸಮೇತ ತೋರಿಸ್ತೀನಿ. ಲಿಸ್ಟ್ 3 ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಟಿವ್ ಮೆಥಡ್ 1 ಕ್ವಶನ್ ಆಯ್ತಾ. ಮೆನ್ಸುರೆನ್ಸ್ ಸೈಕಲ್ ನೋಡಿ ಅವತ್ತೇ ಹಾಕಿದ್ದೀನಿ. ಹಾಗೆ ನೋಡಿ, ಸೆಲ್ಫ್ ಪಾಲಿನೇಷನ್ ಅಂಡ್ ಕ್ರಾಸ್ ಪಾಲಿನೇಷನ್ ಡಿಫರೆನ್ಸ್ ಬಿಟ್ವೀನ್ ಅಂತಾನೆ ಕೇಳಿದ್ದೀನಿ. ನೋಡಿ, ನಾನು ನೋಡಿದ್ರಾ, ಇಷ್ಟೇ 10th ಬೋರ್ಡ್ ಎಕ್ಸಾಮು. ನೋಡಿದ್ರಾ, 10th ಎಕ್ಸಾಮು ಇಷ್ಟೇ. ಏನು ಓದಬೇಕು, ಏನು ಓದಬೇಡ್ದು. ನಾವು ಕೊಡೋ ಕ್ವಶನ್ಸ್ನ ನೀವು ಓದಿದ್ದೇ ಆಯಿತು ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಆ ಕ್ವಶನ್ಸ್ ಬಂದೇ ಬರುತ್ತೆ. ನೀವು ಆರಾಮಾಗಿ ಒಳ್ಳೆ ಸ್ಕೋರ್ ಮಾಡೇ ಮಾಡ್ತೀರಾ. ನೋಡಿದ್ರಾ, ಇಷ್ಟೇ 10th ಬೋರ್ಡ್ ಎಕ್ಸಾಮು. ಇದನ್ನೇ ನಾವು HYT ಅಂತ ಹೇಳೋದು, ಐ ಹೀಲ್ಡಿಂಗ್ ಟಾಪಿಕ್ಸ್. ಏನು, ಐ ಹೀಲ್ಡಿಂಗ್ ಟಾಪಿಕ್ಸ್. ನೋಡಿದ್ರೆ ನಾವು ಕೊಟ್ಟಿರೋ ಕ್ವಶನ್ಸ್ ಬೋರ್ಡ್ ಎಕ್ಸಾಮಲ್ಲಿ ಬಂದಿದೆ ಅಲ್ವಾ. ಈಗ ನೀವು ನೆಕ್ಸ್ಟ್ ಸಬ್ಜೆಕ್ಟ್ ಇಂಗ್ಲೀಷು, ಪ್ರತಿಯೊಂದು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೀನಿ. ನೀವು ಅದರಲ್ಲಿ ನೋಡ್ಬೋದು, ಓದ್ಬೋದು. ಹಾಗೇನೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಸೈನ್ಸ್ ಅಲ್ಲೇನೆ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್. ಓಕೆನಾ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ಓಝೋನ್ ಲೇಯರ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ನೋಡಿ, ಹಾಗೆ ಚೆಕ್ಕರ್ ಬೋರ್ಡ್ ಪಕ್ಕ ಕೇಳ್ತಾರೆ ಅಂತ ಕೇಳಿದ್ದಾರೆ. ಹಾಗೆ ಅದರಲ್ಲಿ ನೋಡಿ ಕ್ವಶನ್ F2 ಜನರೇಷನ್ ಕೇಳಿದ್ದಾರೆ. ಓಕೆನಾ. ಇವಾಗ ನೋಡಿ, ಪ್ರೂಫ್ ಸಮೇತ ನಾನು ತೋರಿಸ್ತೀನಿ ನಿಮಗೆ. ನೋಡಿ, F2 ಜನರೇಷನ್ ಚೆಕ್ಕರ್ ಬೋರ್ಡ್ ಕೇಳಿದಾರಾ, ಇಂಪಾರ್ಟೆಂಟಾ? ನಾನು ಹೇಳಿದ್ ಬಂದಿದ್ಯಾ? ಓಝೋನ್ ಲೇಯರ್ ಬಂದಿದ್ಯಾ, ಇಂಪಾರ್ಟೆಂಟಾ? ನಾನ್ ಬಯೋಡಿಗ್ರೇಡಬಲ್ ಹೇಳಿದ್ದೀನಿ. ಹಾಗೆ ಬಯೋಡಿಗ್ರೇಡಬಲ್ ಓದ್ಕೊಳ್ಳಿ ಸಹ ಅಂತ ನಾನು ಮೆನ್ಷನ್ ಮಾಡಿ ಹೇಳಿದ್ದೀನಿ. ಇಷ್ಟೇ 10th ಎಕ್ಸಾಮು. ಏನ್ ಓದ್ಬೇಕು, ಏನ್ ಓದ್ಬಾರ್ದು, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಏನ್ ಓದ್ಬೇಕು, ಏನ್ ಓದ್ಬಾರ್ದು ಅಂತ ನಾವು ತಿಳಿಸ್ಕೊಡ್ತೀವಿ. ನಮ್ಮ ಚಾನಲ್ನ ಫಾಲೋ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ಈ ಸಲ 10th ಬೋರ್ಡ್ ಎಕ್ಸಾಮ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಹಾಗೂ ಒಳ್ಳೆ ಸ್ಕೋರ್ ಮಾಡ್ತೀರಾ ನೀವು. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ರಾಸ್ ಸೆಕ್ಷನ್ ಆಫ್ ಹ್ಯೂಮನ್ ಹಾರ್ಟ್. ಓಕೆನಾ. ಹ್ಯೂಮನ್ ಹಾರ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಅಂತ ನಾನು ಪ್ರತಿ ಸಲಿನೂ ಹೇಳಿದ್ದೀನಿ. ಹ್ಯೂಮನ್ ಹಾರ್ಟ್ ಕೊಟ್ಟಿದ್ದಾರೆ ನೋಡಿ, ಅದಕ್ಕೂ ಪ್ರೂಫ್ ಸಮೇತ ತೋರಿಸ್ತೀನಿ ನಾನು. ನೋಡಿ, ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಇಂಪಾರ್ಟೆಂಟು ಸಹ ಅಂತ ಹೇಳಿದ್ದೀನಿ ನಾನು. ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಕೇಳಿದ್ದಾರೆ. ಓಕೆನಾ. ಇಷ್ಟೇ 10th ಬೋರ್ಡ್ ಎಕ್ಸಾಮು. ಇದೇ ರೀತಿಯಲ್ಲಿ ಓದ್ಬೇಕು ನೀವು. ನೆಕ್ಸ್ಟ್ ಕ್ವಶನ್ ನೋಡಿ, ಹ್ಯೂಮನ್ ಬ್ರೈನ್ ಡಯಾಗ್ರಾಮ್ ಇಂಪಾರ್ಟೆಂಟ್ ಅಂತ ಪ್ರತಿ ಸಲಿನೂ ಹೇಳಿದೆ. ಬಟ್ ಆದ್ರೆ ಇಲ್ಲಿ ಅದ್ರ ಫಂಕ್ಷನ್ಸ್ ಕೇಳಿದ್ದಾರೆ. ಓಕೆನಾ. ನಾನು ಹ್ಯೂಮನ್ ಡಯಾಗ್ರಾಮ್ ಇಂಪಾರ್ಟೆಂಟ್ ಅಂತ ಹೇಳಿದಾಗ ನೀವು ಏನ್ ಮಾಡಬೇಕು, ಡಯಾಗ್ರಾಮು ಸಹ ಕಾನ್ಸಂಟ್ರೇಟ್ ಮಾಡಬೇಕು, ಹಾಗೆ ಡೆಫಿನೇಷನ್ ಮೇಲೂ ಸಹ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆನಾ. ನೋಡಿ, 4 ಬ್ರೈನ್ ಕೊಟ್ಟಿದ್ದಾರೆ, ಮೆಡ್ಯುಲಾ ಕೊಟ್ಟಿದ್ದಾರೆ, ಸೆರಿಬುಲಮ್ ಕೊಟ್ಟಿದ್ದಾರೆ. ಇವೆಲ್ಲ ಇಂಪಾರ್ಟೆಂಟು ಅಂತ ನಾನು ಪ್ರತಿ ಸಲಿನೂ ಹೇಳ್ತಿದ್ದೆ. ಹಾಗೆ ಎಕ್ಸಾಮ್ ಅಲ್ಲಿ ಬಂದಿದೆ. ನೋಡಿ, ಫುಡ್ ಚೈನ್ ಕೇಳಿದ್ದಾರೆ, ಬಯೋಮ್ಯಾಗ್ನಿಫಿಕೇಶನ್ ಕೇಳಿದ್ದಾರೆ. ಇಂಪಾರ್ಟೆಂಟ್ ಅಂತ ಪ್ರತಿ ಸಲಿನೂ ಹೇಳಿದ್ದೀನಿ ನಾನು. ಅದೇ ಕ್ವಶನ್ಸ್ ರಿಪೀಟ್ ಆಗಿದೆ. ನೋಡಿ, ಮೆನ್ಷನ್ ದ ಇಂಪಾರ್ಟೆಂಟ್ ಆಫ್ ಓಝೋನ್. ನೋಡಿ, ಪ್ರೂಫ್ ಸಮೇತ ತೋರಿಸ್ತೀನಿ ನಾನು. ನೋಡಿ, ಫುಡ್ ಚೈನ್ ಅಂತ ಕೇಳಿದಾರಾ, ಫುಡ್ ಚೈನ್ ಕೇಳಿದಾರಾ. ನೋಡಿ, ಬಯೋಡಿಗ್ರೇಡಬಲ್ ಕೇಳಿದಾರಾ. ನೋಡಿ, ಓಝೋನ್ ಲೇಯರ್ ಕೇಳಿದಾರಾ. ಇಂಪಾರ್ಟೆಂಟ್ ಬಂದೇ ಬರುತ್ತೆ ಅಂದ್ಮೇಲೆ ಬಂದೇ ಬರುತ್ತೆ. ಓಕೆನಾ. ಪ್ರತಿ ಸಲಿನೂ ರಿಪೀಟ್ ಮಾಡಿ ಹೇಳ್ತಿದೆ. ಹಾರ್ಮೋನ್ಸ್ ಅಲ್ಲಿ ಫಂಕ್ಷನ್ಸ್ ಕೇಳ್ತಾರೆ, ಗ್ಲ್ಯಾಂಡ್ಸ್, ನೇಮ್ ದ ಗ್ಲ್ಯಾಂಡ್ಸ್ ಕೇಳ್ತಾರೆ ಅಂತ ನಾನು ಪ್ರತಿ ಸಲಿನೂ ಹೇಳ್ತಿದೆ. ಹಾಗೇನೆ ಈ ಸಲಿನೂ ಕೇಳಿದ್ದಾರೆ. ನೋಡಿ, ಇನ್ಸುಲಿನ್ ಕೇಳಿದ್ದಾರೆ, ಥೈರಾಕ್ಸಿನ್ ಕೇಳಿದ್ದಾರೆ. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು ಪ್ರತಿ ಸಲಿನೂ ಹೇಳಿದ್ದೀನಿ. ಹಾಗೆ ಬಂದಿದೆ. ನೋಡಿ,
ಡ್ರಾ ದ ಡಯಾಗ್ರಾಮ್ ದಟ್ ಶೋಸ್ ದ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು 100 ಸಲ ಹೇಳಿದ್ದೀನಿ. ನಾನು ನಿಮಗೆ ಏನಿಲ್ಲ ಅಂದ್ರೆ 100 ಸಲ ಹೇಳಿದ್ದೀನಿ. ಆ ಕ್ವಶನ್ಸ್ ಬಂದಿದೆ ನೋಡಿ. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ 25, 24, 23 ಅಂತಾನು ನಾನು ಹೇಳಿದ್ದೀನಿ. ಈ ಇಯರ್ ಅಲ್ಲೆಲ್ಲ ಕೇಳಿದ್ದಾರೆ. 2026 ಅಲ್ಲೂ ಕೇಳ್ತಾರೆ ಅಂತ ಸಹ ಹೇಳಿದ್ದೀನಿ. ನೋಡಿ, ಕೇಳಿದಾರಾ? ಇದೇ ಇಂಪಾರ್ಟೆಂಟ್ ಕ್ವಶನ್ಸ್. ಯಾವುದು ಬೋರ್ಡ್ ಎಕ್ಸಾಮಲ್ಲಿ ಬರುತ್ತೋ ಅಂತ ನಾನು ಪ್ರಿಡಿಕ್ಟ್ ಮಾಡಿ ಕೊಡ್ತೀನಿ, ಅದು ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಓಕೆನಾ? ನಮ್ಮ ಚಾನಲ್ನ ಪ್ರತಿಯೊಬ್ಬರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ, ಯಾಕಂದರೆ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಫಿಸಿಕ್ಸ್ ಅಲ್ಲಿ ಅದು ಮೊನ್ನೆ ತಾನೇ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ರೆಡಿ ಮಾಡಿ ಕೊಟ್ಟಿದ್ದೆ. ಫ್ಯೂಸ್ ಅಂತ ಕ್ವಶನ್ಸ್ ನಾನು ಕೊಟ್ಟಿದ್ದೆ. ನೋಡಿ, ಇದು ಎಕ್ಸಾಮಲ್ಲಿ ಬರಬಹುದು, ಓದ್ಕೊಳ್ಳಿ ಅಂತ. ನೋಡಿ, ಅರ್ತ್ ವೈಯರ್ ಅಂತಾನು ಹೇಳಿದೆ ನಾನು. ನೋಡಿ, ಇದೆಲ್ಲ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು, ಓದ್ಕೊಳ್ಳಿ ಅಂತ ಹೇಳಿದೆ. ಅದು ಬೋರ್ಡ್ ಎಕ್ಸಾಮಲ್ಲಿ ರಿಫ್ಲೆಕ್ಟ್ ಆಗಿದೆ, ಬಂದಿದೆ. ನೋಡಿ, ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೀನಿ, ಕ್ವಶನ್ ಬಂದಿದೆ ನೋಡಿ. ಓಕೆನಾ? ಲೆಫ್ಟ್ ಹ್ಯಾಂಡ್ ರೂಲ್ ನೋಡಿದ್ರಾ? ಲೆಫ್ಟ್ ಹ್ಯಾಂಡ್ ರೂಲ್ ಇಂಪಾರ್ಟೆಂಟು ಅಂತ ಹೇಳಿದೆ, ಅದು ಎಕ್ಸಾಮಲ್ಲಿ ಬಂದಿದೆ. ನೋಡಿದ್ರಾ? ನೋಡಿ, ಅರ್ತ್ ವೈಯರು, ಫ್ಯೂಸು, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದೆ, ಕೊಟ್ಟಿದ್ದಾರೆ ನೋಡಿ. ಹಾಗೇನೆ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ವೈರ್ ಕ್ರಾಸಿಂಗ್ ಅಂತ ನಾನು ಮೆನ್ಷನ್ ಮಾಡಿ ಹೇಳಿದೆ, ಬಂದೇ ಬರುತ್ತೆ ಅಂತ ಬಂದಿದೆ. ರಿಯೋಸ್ಟ್ಯಾಟ್ ಅಂತಾನು ಹೇಳಿದೆ, ಅದು ಬಂದಿದೆ. ನೋಡಿದ್ರಾ? ಇದು ಇಂಪಾರ್ಟೆಂಟ್ ಕ್ವಶನ್ಸು. ನೋಡಿ, ನಾವು ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಏನಿಲ್ಲ ಅಂದ್ರೆ 45ರಿಂದ 50 ಮಾರ್ಕ್ಸ್ ಕಂಟ ಬಂದಿದೆ. ಹಾಗೆ ನಾನು ಕೆಮಿಸ್ಟ್ರಿಲೂ ಸಹ ಹೇಳಿದ್ದೀನಿ. ಪ್ಲಾಸ್ಟಿಕ್ ಆಫ್ ಪ್ಯಾರಿಸ್ POP ಓದ್ಕೊಳ್ಳಿ, ನೆಕ್ಸ್ಟ್ ವಾಷಿಂಗ್ ಸೋಡಾ ಓದ್ಕೊಳ್ಳಿ, ಹಾಗೆ ಒಂದು 2-3 ಡಯಾಗ್ರಾಮ್ ಸಹ ನಾನು ಹೇಳಿದೆ ಓದ್ಕೊಳ್ಳಿ ಅಂತ. ಅದೆಲ್ಲ ಬೋರ್ಡ್ ಎಕ್ಸಾಮಲ್ಲಿ ಬಂದಿದೆ ಅಂತ ನಮ್ಮ ಸ್ಟೂಡೆಂಟ್ಸ್ ಬಂದು ಹೇಳಿದ್ರು. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಿರೋದು, ಪ್ರತಿಯೊಬ್ಬರಿಗೂ ಯೂಸ್ ಆಗಬೇಕು. ಹಾಗೆ ನಾನು ನೆಕ್ಸ್ಟ್ ಎಕ್ಸಾಮ್, ಇಂಗ್ಲೀಷ್ ಎಕ್ಸಾಮ್ಗೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸು ಎಕ್ಸಾಮ್ಗೆ ಬರಬಹುದು, ಆ ಕ್ವಶನ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಾವೇನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀವೋ ಅದನ್ನೆಲ್ಲ ಓದ್ಕೊಳ್ಳಿ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಮಾಡೆಲ್ ಕ್ವಶನ್ ಪೇಪರು, ಪಿಪೆಟ್ರಿ ಕ್ವಶನ್ ಪೇಪರ್ನ ದಯವಿಟ್ಟು ಮರಿಬೇಡಿ, ಇವನು ಓದ್ಕೊಳ್ಳಿ. ಯಾಕಂದರೆ ಇವೆಲ್ಲ ಇಂಪಾರ್ಟೆಂಟು. ಓಕೆನಾ? ನೋಡಿದ್ರಾ? ಪ್ರೂಫ್ ಸಮೇತ ನಾನು ತೋರಿಸ್ದೆ. ನೋಡಿದ್ರಾ?